ಹಾಯ್ ಗೆಳೆಯರೆ, ಇವತ್ತು ನಾವೆಲ್ಲಿ ಬಂದೀವಪ್ಪ ಅಂದ್ರೆ ಜಮಖಂಡಿ ನಗರದಾಗಿರೋ ಶ್ರೀ ಬಸವೇಶ್ವರ ಚೌಕ್ದಾಗ ಹೊಸದಾಗಿ ಬಂದಿರುವಂಥ ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಹಾನಗಲ್ ಇವ್ರು ಕೊಡುತ್ತಿರುವಂಥ ಕಳ್ಳಗುರು ಸುಳ್ಳ ಶಿಷ್ಯ ನಾಟಕ ನೋಡೋದಕ್ಕೆ ನಾನು ಸಿದ್ದು ಬಂದಿದ್ವಿ. ಸೊ ಇದು ಹೇಳ್ಬೇಕಪ್ಪ ಏನು ವಿಶೇಷ ಅಂದ್ರೆ ಇದು ನನಗೆ ಫಸ್ಟ್ ಟೈಮ್, ಆದ್ರೆ ಸಿದ್ದು ತುಂಬಾ ಸಲ ನೋಡ್ಯಾ ನಿಂತವ. ಸೊ ನಾವು ಬಡ ಬಡ ಹೋದ್ವಿ, ಟಿಕೆಟ್ ತೊಗೊಂಡ್ವಿ, ಹೋಗಿ ಒಳಕ್ ನೋಡೋಕೆ ಚಾಲೂ ಮಾಡಿದ್ವಿ. ಸೊ ನಾಟಕ ಎಲ್ಲ ಚೆನ್ನಾಗಿತ್ತು. ಬುಡಮೇಲಾಗೈತಿ. ಈ ಜಾಗದಾಗ ಫಲ ಇಲ್ಲ, ಕೋಳಿಗೆ ಹಲ್ಲಿಲ್ಲ, ಕಟ್ಟಿಗೆ ಕೋಡಿಲ್ಲ, ಸತ್ತ ಮೇಲೆ ಒಯ್ದು ಸುಡುಗಾಡ್ದಾಗ ತೊರಕತ್ತಾರಲ್ಲ. ಇವತ್ತು ನಾವು ನಾಟಕ ನೋಡಕ್ ಬಂದೀವಿ. ನಮ್ಮ ಅಣ್ಣ ನಾನು ನಾಟಕ ಒಲಿಪ್ಪ ಅನ್ನತ್ತಿದ್ದ. ಆದ್ರೆ ಅವ್ನು ಕರ್ಕೊಂಡ್ ಬಂದಿದ್ದಕ್ಕೆ ನಾವು ಇಂಥ ನಾಟಕ ನಾ ಮಿಸ್ ಮಾಡ್ಕೋತಿದ್ನಲ್ಲಪ್ಪ ಅಂತಂದ. ಭಾರಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಮಾಂಗಲ್ಯದ ಅಧಿಪತಿಯಾದ ನೀವು ಬದುಕಿರುವಾಗಲೇ ನನ್ನ ಕಾಲ ಮಾಂಗಲ್ಯ ಬಿಚ್ಚು ಕೊಡು ಅಂತ ಹೇಳ್ತಾ ಇದ್ದೀರಲ್ಲ. ನಾವು ಮಾತು ಹೇಳೋದಕ್ಕೆ ನಿಮ್ಮ ಮನಸ್ಸಾದ್ರೆ ಹೇಗೆ ಮತ್ತೆ ಅಷ್ಟಾಗಿಯೂ ನೀವು ಒಂದು ಗಮನಿಸ್ರಿ, ಈಗೇನಾದ್ರೂ ರಂಗಭೂಮಿ ಕಲಾವಿದರು ನಾಟಕ ಅಂತ ಏನಾದ್ರೂ ಉಳಿದಿದ್ರ ಹೆಚ್ಚಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಷ್ಟೇ ಉಳಿದೈತಿ. ಅವರು ಎಲ್ಲಿಂದನೋ ಬರ್ತಾರ, ಒಂದ್ ನಾಟಕ ಕಂಪ್ನಿ ಮಾಡ್ಕೊಂಡಿರ್ತಾರ, ಯಾವ್ದೋ ಒಂದ್ ಊರಿಗೆ ಹೋಗಿ ಅಲ್ಲೊಂದಿಷ್ಟು ಜಾಗ ಹಿಡಿದು ಆ ಜಾಗದೊಳಗ ಅವ್ರು ಇರಾಕ, ಮಲ್ಕೋಕ, ಊಟ ಮಾಡಾಕ ಅಂತೆಲ್ಲ ಒಂದಿಷ್ಟು ಜಾಗನ ಇಟ್ಕೊಂಡು ಉಳಿದಿದ್ದ ಜಾಗದೊಳಗ ಅವ್ರ ಸ್ಟೇಜ್ ಹಾಕಿ ಅವ್ರ ಅಭಿನಯನ ತೋರ್ಪಡಿಸ್ತಾರ. ಸೊ ಕಲಾ ರಸಿಕರು ಸ್ನೇಹಿತರೆ, ಇವ್ರು ನೋಡೋಣ ಬನ್ನಿ. ನಿಮ್ ಪಾತ್ರ ಹೇಳ್ರಿ. ಎಷ್ಟು ವರ್ಷದಿಂದ ಮಾಡತ್ತೀರ್ರಿ? 25 ವರ್ಷ. ಚೆನ್ನಾಗಿ ಮಾಡಿ ಬರತ್ರಿ. ಎದಿ ಮಟ್ಟದಲ್ಲಿ ಶಿವ ಸೃಷ್ಟಿ ಮಾಡಿದ ಜೋಡಿ ಲಿಂಗಗಳಿಗೆ ಆ ಲಿಂಗಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ಸ್ವಲ್ಪ ಕೆಳಗಡೆ ಬಂದರೆ ಅಲ್ಲಿ ಕಾಣುವುದೇ ಹೊಕ್ಕಳೇಶ್ವರ ಹೊಂಡ. ಆ ಹೊಂಡದಾಗ ಈಸೊಟ್ಟಿಗೋದೇನಪ್ಪ ಬಿಟ್ಟಂದ್ರೆ ಸುರಂಗ ಹೊಡಿತಿ ಮಗನ. ಹಂಗಲ್ಲ ಮಗನೇ, ಒಂದ್ ಎರಡು ಹನಿ ನೀರು ತಗೊಂಡು ನಿಮ್ ಕಿಬ್ಬರಿಸ್ಕೊಂಡು ಬಂದ್ಕೊಂಡು ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದರೆ ಅಲ್ಲಿ ಕಾಣುವುದೇ ಬ್ರಹ್ಮಾಂಡ. ನೋಡಿ ಗೆಳೆಯರಿ, ನೀವು ಬರ್ರಿ, ನಾಟಕ ನೋಡ್ರಿ. ನೀವು ಕೊಟ್ರ ರೊಕ್ಕ ಏನು ಮೋಸಿಲ್ಲ. ಕುಟುಂಬ ಸಮೇತರ ಬರ್ರಿ, ನಾಟಕ ನೋಡ್ರಿ. ಆಸೆ ಭರಿತ ಮತ್ತು ಸಾಮಾಜಿಕ ಕಳಕಳಿ ಮೂಡಿಸುವಂತ ನಾಟಕ ಐತಿ. ಎಲ್ಲರೂ ಬರ್ರಿ, ಅವ್ರ ಅಭಿನಯ ಮಾಡಿ ನಮ್ಮನ್ನ ರಂಜಿಸ್ತಾರ. ಅಷ್ಟೇ ಯಾಕಣ್ಣ, ನೀನೀಗ ತಿಂಗಳಿಗೆ 1000 ರೂಪಾಯಿ ಸಂಬಳ ತೆಗೆದುಕೊಳ್ಳೋ ನೌಕರಿ ಸಿಗಬೇಕಾದ್ರು ಆ ವರ್ಕ್ಶಾಪ್ ನ ದುಡಿಮೆನ ತಾಯಿ ಅನ್ನೋದನ್ನ ಗೆಳೆಯರೇ, ನಾವು ನಾಟಕ ನೋಡಕ್ ಹೋದಾಗ ನಾಟಕ ನೋಡಕ್ ಬಂದರೊಳಗ ಹಿರಿಯ ಕಲಾ ಪ್ರೇಕ್ಷಕರನ್ನ ಬಾಳಿದ್ರ, ಅದರಲ್ಲೂ ಹಳ್ಳಿ ಜನ ಬಾಳಿತ್ತ. ನಗರ ಪ್ರದೇಶ ಜನರ ಕಡಿಮೆ ಇದ್ರ. ಆದ್ರೆ ನಮ್ಮ ನಗರದಲ್ಲಿರೋರಿಗೆ ನಾಟಕದ ಬಗ್ಗೆ ಆಸಕ್ತಿ ಕಮ್ಮಿ ಐತಿ. ಅವರು ಹೆಚ್ಚಿನ ಪ್ರಮಾಣದಲ್ಲಿ ನಾಟಕ ನೋಡಕ್ ಬರ್ರಿ ಅಂತ ಗೆಳೆಯರೆ, ನಾವೆಲ್ಲ ಸಣ್ಣವ್ರು ಇದ್ದಾಗ ಏನಪ್ಪಾ ಅಂದ್ರೆ ನಮ್ಮ ಊರೊಳಗ ಒಂದ್ ಜಾತ್ರೆ ಬರ್ಲಿ, ಇಲ್ಲ ಊರು ಯಾವ್ದೋ ಒಂದ್ ವಿಶೇಷತೆ ಬರ್ಲಿ, ಸಾಯಂಕಾಲ ತಕ್ಕ ಎಲ್ಲಾ ಜಾತ್ರೆ ಮಾಡ್ಕೊಂಡು ಸಂಜೆ ಆದ್ರ ನಾಟಕ ಪ್ರದರ್ಶನ ಎಲ್ಲ ಇಡ್ತಿದ್ರು ಬರೀ. ಆದ್ರೆ ಈಗ ಆಫ್ಟರ್ 15 ವರ್ಷದ ಆದ್ಮೇಲೆ ನೀವು ಒಂದ್ ಗಮನಿಸ್ರಿ, ತುಂಬಾ ರಂಗಭೂಮಿ ಕಲಾವಿದರ ಸಂಖ್ಯೆ ಮತ್ತು ನಾಟಕ ಕಂಪನಿಗಳು ಬಹಳ ಕಡಿಮೆ ಆಗ್ಬಿಟ್ಟಾವ. ಆಫ್ಟರ್ ನಾಟಕ ಮುಗೀತು, ನಾಟಕ ಮುಗಿದಾದ್ಮೇಲೆ ನಾನು ಸಿದ್ದು ಕೆಲವೊಂದು ರಂಗಭೂಮಿ ಕಲಾವಿದ್ರನ್ನ ಅಲ್ಲಿ ಹೋಗಿ ಮಾತಾಡ್ಸಿದ್ವಿ. ಅವ್ರು ಕೊಟ್ಟ ಮಾಹಿತಿ ಪ್ರಕಾರ ಏನಪ್ಪಾ ಅಂದ್ರ, ಅವು ಒಂದು ನಾಟಕ ಕಂಪ್ನಿ ಬಂತಂದ್ರ ಆ ಕಂಪ್ನಿ ಒಳಗ ಸುಮಾರು 30 ಜನ ಇರ್ತಾರಂತ ಹೆಚ್ಚು ಕಮ್ಮಿ. ಸೊ ಅವ್ರಿಗೆ ಅಲ್ಲೇ ಊಟ ತಿಂಡಿ ಎಲ್ಲ ಅವರೇ ಅಲ್ಲೇ ಮಾಡ್ಕೊಂಡು, ಅಲ್ಲೇ ಮಲ್ಕೊಂಡು, ಅಲ್ಲೇ ಅಭಿನಯ ಮಾಡ್ತಾರ. ನಾವು ಬುದ್ಧ ಅಂತೀವಿ. ಹೋದ ಈಗ ಮತ್ತೆ ಯಾರು ಕರಿಬೇಕೀಗ? ಕರ್ಕೊಂಡ್ ಬರ್ತೇನೆ. ನೀವು ಹೋಗಿ ಕಾಲ್ ಮರಿ ಹಾಗಾಡ್ತಾವ. ನಾ ಕಡಿಮೆ ಅಂದ್ರೆ ಮತ್ತಿಟ್ಟು ಒಳಗ ಹೋಗ್ತಾನ. ನನ್ಗ ನಮ್ಮ ಅಜ್ಜಂಗ ಆಗಿ ಬರಲ್ಲ. ಅವನು ಏನು ಮಕ್ಕಳು ಯಾರಿಗೆ ಬೇಕು? ಇನ್ನು ನಮ್ಮ ಸಂಘದಿಂದ ಪ್ರತಿದಿನ 2 ನಾಟಕಗಳಿರ್ತವೆ. ಮಧ್ಯಾಹ್ನ 3 ಗಂಟೆಗೆ ಒಂದು ನಾಟಕ ಹಾಗೂ ಸಾಯಂಕಾಲ 6:30 ಒಂದು ನಾಟಕ. ದಯವಿಟ್ಟು ಪ್ರಚಾರ ಕಾರ್ಯದಲ್ಲಿ ಸಹಕರಿಸಿ. ತಾವು ತಮ್ಮ ಗೆಳೆಯರೊಂದಿಗೆ ಮಾತಾಡ್ತಿರ್ಬೇಕಾದ್ರೆ ನಾಟಕ ನೋಡಕ್ ಹೋಗಿದ್ವಿ, ನಾಟಕ ಬಹಳ ಚಂದ ಆಡ್ತಾರಂತ ನೀವು ಅವ್ರನ್ನ ಕಳಿಸ್ಕೊಟ್ರೆ ಅವರು ಅವ್ರ ಫ್ಯಾಮಿಲಿಯೊಂದಿಗೆ ಬಂದು ಎಂಜಾಯ್ ಮಾಡ್ತಾರೆ. ಅದೇ ರೀತಿ 30 ಜನ ಕಲಾವಿದರಿಗೆ ಹೊಟ್ಟೆ ತುಂಬಾ ಅನ್ನ ನೀಡಿರೋ ಪುಣ್ಯ ತಮಗ್ ಬರುತ್ತೆ ಅಂತ ಹೇಳ್ತಾ, ಬನ್ನಿ ಗೆಳೆಯರೇ, ಕಲಾವಿದರಿಗೆ ಗೌರವಿಸೋಣ, ಕಲಾವಿದರನ್ನು ಬೆಳೆಸೋಣ.
ಎಲ್ಲರೂ ಬನ್ನಿ ರಂಗಮಂದಿರದಲ್ಲಿ ನಾಟಕ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ.